ಈಗ ಕನ್ಯಾ ರಾಶಿ ನೋಡಿ, ಕನ್ಯಾ ರಾಶಿಯವರಿಗೆ ನಾವು ಈ ಕಡೆ ದಶಮದಲ್ಲಿ ಗುರು ಇದ್ದಾನೆ, ಸಪ್ತಮದಲ್ಲಿ ಶನಿ ಇರುವಂಥದ್ದು, ಮತ್ತು ಷಷ್ಠದಲ್ಲಿ 4 ಗ್ರಹಗಳಿರುವಂಥದ್ದು ಕಾಣ್ತೀವಿ, ವ್ಯಯಸ್ಥಾನದಲ್ಲಿ ಕೇತು ಇರುವಂಥದ್ದು, ಚಂದ್ರನೂ ಕೂಡ ಅಲ್ಲೇ ಇರುವಂಥದ್ದು ಕೂಡ ನಾವು ಕಾಣ್ಬೋದು ಮಾರ್ಚಲ್ಲಿ. ಆದರೆ ಇಲ್ಲೊಂದು ಕಡೆ ದಶಮದಲ್ಲಿ ಗುರು ಇದ್ದರೆ ಸಾಮಾನ್ಯ ಕೆಲಸ ಕಾರ್ಯಗಳಲ್ಲಿ ತುಂಬ ತೊಂದರೆ ಕೊಟ್ಬಿಡ್ತಾನೆ. ಉದ್ಯೋಗ, ಒಂದು ಕೆಲಸದಲ್ಲಿ ಸ್ವಲ್ಪ ಒಂದು ಗೊಂದಲ ಕೊಟ್ಬಿಡ್ತಾನೆ, ಏನೋ ಒಂದು ಹಿಂಸೆ ಥರ ಆಗ್ತಾ ಇರುತ್ತೆ. ಕೆಲಸ ಮಾಡೋದಲ್ಲೂ ಕೂಡ ಒಂದು ಏಕಾಗ್ರತೆನೇ ಇರೋದಿಲ್ಲ, ಏನಾದರೂ ತೊಂದರೆಗಳು ಕೊಡೋವಂಥದ್ದು. ನೋಡಿ, ಸಾಮಾನ್ಯವಾಗಿ ಗುರುಗ್ರಹ ಇರೋವಂಥ ಮನೆನ ಸ್ವಲ್ಪ ವ್ಯತ್ಯಾಸ ಮಾಡ್ತಾನೆ, ಆದರೆ ನೋಡೋವಂಥ ಮನೆನ ಉದ್ಧಾರ ಮಾಡ್ತಾನೆ ಅಂತ ಒಂದು ವಾಡಿಕೆ ಇದೆ. ಅಂದರೆ ದಶಮದಲ್ಲಿ ಗುರು ಇರೋದ್ರಿಂದ ಕೆಲಸಗಳು ಹುಡ್ಕೊಂಬರ್ತಾ ಇರುತ್ತೆ, ಯಾವ ಕೆಲಸದಲ್ಲೂ ನೆಮ್ಮದಿ ಇರೋಲ್ಲ. ಒಂದು ಏನಾದರೂ ಕೆಲಸ ಮಾಡೋದ್ರಲ್ಲಿ ವ್ಯತ್ಯಾಸ ಆಗುವಂಥದ್ದು, ಹಿರಿಯ ಅಧಿಕಾರಿಗಳಾಗಿರ್ಬೋದು ಅಥವಾ ಮಾಲೀಕರಿಂದನೇ ತೊಂದರೆ ಆಗುವಂಥದ್ದು, ಅಥವಾ ಸಹಪಾಠಿಗಳಿಂದನೇ ನಿಮ್ಮ ಬಗ್ಗೆ ಏನೋ ಒಂದು ಕೆಟ್ಟ ಅಭಿಪ್ರಾಯ ಅಥವಾ ಹಿತಶತ್ರುಗಳ ಥರ ಒಂದು ಅವರು ನಿಮ್ಮ ಮೇಲೆ ಒಂದು ಷಡ್ಯಂತ್ರ ನಡೆಸುವಂಥದ್ದು ಕೂಡ ನಾವು ಕಾಣ್ಬೋದು. ಅದೇ ರೀತಿ ನೋಡಿ, ಸಪ್ತಮದಲ್ಲಿ ಶನಿ ಇತ್ತು ಅಂದರೆ ಸಾಮಾನ್ಯವಾಗಿ ವಿವಾಹ ಭಾಗ್ಯ ಬರುವಂಥದ್ದು. ನೋಡಿ, ಸಪ್ತಮದಲ್ಲಿ ಸಾಮಾನ್ಯ ಶನಿ ದಿಗ್ಬಲ ಅಂತ ಕೂಡ ಹೇಳ್ತೀವಿ, ಆದರೆ ಒಂದು ಶನಿ ದಿಗ್ಬಲನಾದರೂ ಕೂಡ ಶನಿ ಸಪ್ತಮದಲ್ಲಿ ನೇರವಾಗಿ ಲಗ್ನಕ್ಕೆ ನೋಡೋದ್ರಿಂದ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುವಂಥ ಸಾಧ್ಯತೆಗಳಿರುತ್ತೆ. ನೋಡಿ, ಪಂಚಮಾಧಿಪತಿಯಾಗಿ ಸಪ್ತಮದಲ್ಲಿ ಬರೋದ್ರಿಂದ ಖಂಡಿತ ನಿಮ್ಗೆ ಅನುಕೂಲನೇ ಆಗಿರುತ್ತೆ. ಅದೇ ಷಷ್ಠದಲ್ಲಿ ಇರೋದ್ರಿಂದ ಕೂಡ ಇಲ್ಲ ಒಂದು ಕಡೆ ಸಾಲಗಳು ಅನುಕೂಲ ಆಗುವಂಥದ್ದು, ಒಂದು ಶುಭ ಫಲಗಳನ್ನೇ ಅಂತ ನಿರೀಕ್ಷೆ ಮಾಡ್ಬೋದು. ಯಾಕಂದರೆ ಷಷ್ಠಾಧಿಪತಿಯಾಗಿ ಪಂಚಮಾಧಿಪತಿಯಾಗಿ ನಿಮ್ಮ ಸಪ್ತಮದಲ್ಲಿ ಬರೋದ್ರಿಂದ ಈ ವಿವಾಹ ಭಾಗ್ಯ ಕೊಡುವಂಥ ಸಾಧ್ಯತೆಗಳಿರುತ್ತೆ. ಆದರೆ ವಿವಾಹದಲ್ಲಿ ಭಾಳ ಎಚ್ಚರಿಕೆಯಿಂದ ಅಂಥದ್ದು ಮಾಡಿ, ಹುಡುಗ ಹುಡುಗಿ ನೋಡೋದ್ರಲ್ಲಿ ಸ್ವಲ್ಪ ಏಜಿನಲ್ಲಿ ವ್ಯತ್ಯಾಸ ಇರುವಂಥ ಸಾಧ್ಯತೆ ಇರುತ್ತೆ. ನಿಮ್ಗಿನ್ನ ಒಂದು 5 ವರ್ಷ 10 ವರ್ಷ ಜಾಸ್ತಿ ಇರೋವಂಥ ಏಜ್ ಇರೋವಂಥವ್ರು ಸಿಗ್ತಾ ಇರ್ತಾರೆ. ಸೊ ಅದರಿಂದ ಸ್ವಲ್ಪ ಒಂದು ವ್ಯತ್ಯಾಸಗಳಿರುತ್ತೆ. ಅದರಿಂದ ಭಾಳ ಎಚ್ಚರಿಕೆಯಿಂದ ವಿವಾಹಕ್ಕೆ ಸಂಬಂಧಪಟ್ಟಾಗೆ ಬಂದಿರೋಂಥ ಒಂದು ಹೆಣ್ಣು ಗಂಡು ಅವರದ್ದು ಸಂಪೂರ್ಣ ಒಂದು ಮಾಹಿತಿನ ತಿಳ್ಕೊಂಡು ನಂತರ ನೀವು ಮುಂದುವರಿಯೋದು ಉತ್ತಮ. ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಏನೋ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿಬಿಡೋಣ ಅಂತ ಮಾಡ್ತೀರಾ, ಆದರೆ ಸ್ವಲ್ಪ ವಿಳಂಬ ಸಾಧ್ಯತೆಗಳಿರುತ್ತೆ. ನೋಡಿ, ಅಂಗಡಿಯಲ್ಲೂ ಕೂಡ ಚೊಕ್ಕಟ್ಟಾಗಿ ನೀವು ಪ್ರತಿನಿತ್ಯ ಪೂಜೆ ಗೀಜೆ ಮಾಡ್ಕೊಳ್ಳೋವಂಥದ್ದು ಮಾಡಿ, ಮತ್ತು ಒಂದು ಆಕರ್ಷಣೆಗೆ ಸಂಬಂಧಪಟ್ಟ ಯಂತ್ರಗಳನ್ನ ಇಡೋವಂಥದ್ದು, ಧಾರಣೆ ಮಾಡೋವಂಥದ್ದು ಮಾಡಿ. ಯಾಕಂದರೆ ವ್ಯಾಪಾರ ವ್ಯವಹಾರಗಳಲ್ಲಿ ಸಪ್ತಮದಲ್ಲಿ ಶನಿ ಇತ್ತು ಅಂದರೆ ಸ್ವಲ್ಪ ಮಂದಗತಿ ಇರುತ್ತೆ. ವ್ಯಾಪಾರ ಆದರೂ ಕೂಡ ಅಲ್ಲಿಗೆ ಇರುತ್ತೆ, ಅಥವಾ ವ್ಯಾಪಾರನೇ ಆಗೋಲ್ಲ, ಸ್ವಲ್ಪ ವ್ಯಾಪಾರ ಆಗುತ್ತೆ, ಅಥವಾ ಏನೋ ಒಂದು ತೊಂದರೆ ಕಾಣ್ತಾ ಇರುತ್ತೆ. ಅದರಿಂದ ಅಂಗಡಿ ವ್ಯಾಪಾರ ಒಂದು ಜಾಗದಲ್ಲಿ ಬಹಳ ಒಂದು ಪೂಜೆ, ಒಂದು ಪುರಸ್ಕಾರಗಳು ಮಾಡೋವಂಥದ್ದು, ಗಂಧದ ಕಡ್ಡಿ ಧೂಪ ದೀಪ ನೈವೇದ್ಯಗಳು ಮಾಡೋಂಥದ್ದು, ಯಾವುದೊಂದು ಒಳ್ಳೆ ಮಂತ್ರಗಳನ್ನ ಪಠನೆ ಮಾಡೋಂಥದ್ದು ಮಾಡಿ ಖಂಡಿತ ವ್ಯಾಪಾರದಲ್ಲಿ ಅನುಕೂಲ ಆಗುವಂಥದ್ದು. ಮತ್ತು ಸತಿಪತಿಯಲ್ಲಿ ಏನೋ ಒಂಥರ ಶೀತಲ ಸಮರ ಇರುತ್ತೆ, ಏನೋ ಒಂದು ಪ್ರೀತಿಯ ಒಂದು ಮಾತುಗಳು, ಪ್ರೀತಿಯಿಂದ ಜಗಳ ನಡೆಯುವಂಥ ಸಾಧ್ಯತೆಗಳಿರುತ್ತೆ. ಅಂಥ ದೊಡ್ಡ ಮಟ್ಟದಲ್ಲಿ ಆಗಲ್ಲ, ಯಾಕಂದರೆ ಸಿಂಹರಾಶಿಯವರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಅದೇ ನಾವು ಕನ್ಯಾ ರಾಶಿಗೆ ನೋಡಿದ್ರೆ ಗಂಡ ಹೆಂಡತಿ ಮದುವೆ ಅಥವಾ ನಿಮ್ಮ ಸಹಪಾಠಿಗಳಲ್ಲಿ ಅಂಥ ಏನೋ ದೊಡ್ಡ ವ್ಯತ್ಯಾಸಗಳಿರಲ್ಲ, ಒಂದು ಪ್ರೀತಿಯ ಒಂದು ಶೀತಲ ಸಮರ ಇರುವಂಥ ಸಾಧ್ಯತೆ ಇರುತ್ತೆ. ಆದರೆ ನೀವು ಸ್ವಯಂ ಉದ್ಯೋಗದವರಿಗೆ, ಮನೆಯಿಂದಲೇ ಕೆಲಸ ಮಾಡೋಂಥವ್ರು, ಆನ್ಲೈನ್ ಜಾಬ್ ಮಾಡೋಂಥವ್ರು, ಮಾರ್ಕೆಟಿಂಗ್ ಮಾಡೋಂಥವ್ರಿಗೆ, ಅಥವಾ ಈ ಕಾರ್ಪೆಂಟ್ರ್ ಆಗಿರ್ಬೋದು, ಅಥವಾ ಒಂದು ಪ್ರಾಣಿ ಸಾಗಾಟನೆ ಆಗಿರ್ಬೋದು, ಅದರಲ್ಲಿ ವಿಶೇಷವಾಗಿ ಇದು ಒಂದು ಕೋಳಿ ಫಾರಮ್ ಇರುವಂಥದ್ದು, ಕುರಿ ಫಾರಮ್ ಇರುವಂಥದ್ದು, ಇವರಿಗೆ ದೊಡ್ಡ ಮಟ್ಟದಲ್ಲಿ ಲಾಭ ಬರುವಂಥದ್ದು. ಅಂದರೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡೋವಂಥವ್ರಿಗೆ, ಫಾರಮ್ ಹೌಸ್ ಇಟ್ಕೊಂಡಿರೋರಿಗೆ ದೊಡ್ಡ ಮಟ್ಟದಲ್ಲಿ ಯಾವತ್ತೂ ನೋಡಿದರಷ್ಟು ಒಂದು ಒಳ್ಳೆಯ ಲಾಭ ಈ ಮಾರ್ಚ್ ತಿಂಗಳಲ್ಲಿ ನೀವು ಕಾಣೋಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದು ಎಲ್ಲೋ ಒಂದು ಕಡೆ ವೃಥ ಪ್ರಯಾಣ ಆಗುವಂಥದ್ದು, ಎಲ್ಲ ಒಂದು ಕೆಲಸ ಇರುತ್ತೆ, ಆ ಕೆಲಸಕ್ಕೆ ಒಂದು ಸರಿ ಓಟ್ ಬಂದರೆ ಆಗುವಂಥ ಕೆಲಸದಲ್ಲಿ 10 ಸರಿ ಹೋದ್ರೂ ಕೆಲಸ ಆಗೋದಿಲ್ಲ. ಅದು ಸ್ವಲ್ಪ ವೃಥ ಪ್ರಯಾಣ ಆಗುವಂಥದ್ದು, ವೃಥ ಖರ್ಚುಗಳನ್ನ ನಾವು ಕಾಣೋಂಥ ಸಾಧ್ಯತೆಗಳಿರುತ್ತೆ. ಮತ್ತು ಸಾಮಾನ್ಯವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂಗೆ ದೊಡ್ಡ ಮಟ್ಟದಲ್ಲಿ ಅನುಕೂಲ ಇರುತ್ತೆ. ಸರಿಯಾಗಿ ಊಟ ಸರಿಯಾದ ಸಮಯಕ್ಕೆ ಮಾಡದೇ ಇರೋವಂಥದ್ದು, ಅಥವಾ ಹೊಟ್ಟೆಯಲ್ಲಿ ಏನಾದರೂ ಸ್ವಲ್ಪ ಅನಾನುಕೂಲತೆ ಇರೋವಂಥದ್ದು, ಗ್ಯಾಸ್ಟ್ರಿಕ್ ಇರುವಂಥದ್ದು, ಅದು ಇನ್ನೇನಾದರೂ ಬಾಧೆಗಳು ಇರೋಂಥ ಸಾಧ್ಯತೆ ಇರುತ್ತೆ. ನೋಡಿ, ಆಪ್ರೇಷನ್ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಭಾಳ ಎಚ್ಚರಿಕೆಯಿಂದ ಇರೋವಂಥದ್ದು ಮಾಡಿ. ಆಮೇಲೆ ಸಪ್ತಮದಲ್ಲಿ ಶನಿ ಇರೋವಂಥದ್ದು ಕೂಡ ನಿಮಗೆ ಎಲ್ಲ ಒಂದು ಕಡೆ ತುಂಬ ಹಳೇ ಫ್ರೆಂಡ್ಸ್ ಇರ್ತಾರೆ, ತುಂಬ ವರ್ಷ ಆಗಿರ್ತಾರೆ, ನಾವು ಮೀಟ್ ಮಾಡಿ ಹೊಸದಾಗಿ ನಿಮಗೆ ಬಂದು ಸಿಗುವಂಥದ್ದು, ಹೊಸ ಪರಿಚಯ ಆಗುವಂಥ ಸಾಧ್ಯತೆಗಳಿರುತ್ತೆ. ಅವ್ರ ಜೊತೆಗೆ ಒಂದು ಕೆಲವೇ ದಿನಗಳಲ್ಲಿ ಒಂದು ಸಣ್ಣ ಒಂದು ಸಮಯದಲ್ಲೇ ತುಂಬ ಹೆಚ್ಚಾಗಿ ಕ್ಲೋಸ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಖಂಡಿತ ಒಂದು ಒಳ್ಳೆಯ ಉತ್ತಮವಾದ ದಿನ. ಇಲ್ಲ ಒಂದು ಕಡೆ ಶನಿಬಲ ಗುರುಬಲ ಕನ್ಯಾ ರಾಶಿಯವ್ರಿಗೆ ಇಲ್ಲದೇ ಇದ್ದರೂ ಕೂಡ ಜೂನ್ ನಂತರ ಲಾಭಸ್ಥಾನದಲ್ಲಿ ಗುರು ಬಂದಾಗ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಜೀವನದಲ್ಲಿ ಏಳಿಗೆ ಅಭಿವೃದ್ಧಿ ಆಗೋಂಥ ಸಾಧ್ಯತೆ ಇರುತ್ತೆ. ಶನಿ ನೋಡಿ ಈ ವರ್ಷ ಇದ್ದರೂ ಕೂಡ ಈ ಮಾರ್ಚ್ ತಿಂಗಳಲ್ಲಂತೂ ನಿಮ್ಗೆ ಒಂದು ಒಳ್ಳೆಯ ಪ್ರಭಾವನೆ ಕೊಡ್ತಾನೆ. ಸ್ವಲ್ಪ ಮನಸ್ಸಿಗೆ ಖುಷಿ ಇರುತ್ತೆ, ಯಾರೋ ಒಂದು ಒಳ್ಳೆ ಫ್ರೆಂಡ್ ಸಿಕ್ಕಿದ್ರಂಥ ಮನಸ್ಸಿಗೆ. ಆದರೆ ಷಷ್ಠದಲ್ಲಿ ಬಂದಿರೋಂಥ ಕೆಲಸ ಕಾರ್ಯಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಮಾಡಿ. ಯಾವುದೋ ಒಂದು ಕೆಲಸದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೋಂಥ ಸಾಧ್ಯತೆ ಇರುತ್ತೆ. ತುಂಬ ಕಷ್ಟಪಟ್ಟು ಜವಾಬ್ದಾರಿಯಿಂದ ಎಲ್ಲ ಕೆಲಸನ ನಿಭಾಯಿಸಿರ್ತೀರ, ಎಲ್ಲ ಕೆಲಸನ ಸಂಪೂರ್ಣವಾಗಿ ಮಾಡಿರ್ತೀರ. ಆದರೆ ಪೇಮೆಂಟ್ ಅಂತ ಬಂದಾಗ, ಒಂದು ಹಣ ಕೊಡಬೇಕಾದ ಬಂದಾಗ ಏನೋ ಒಂದು ಗೊಂದಲ ತೋರಿಸುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ಬೋದು. ಅದರಿಂದ ಪ್ರತಿನಿತ್ಯ ಒಂದು ಬುಧನ ಒಂದು ಪ್ರಾರ್ಥನೆ ಮಾಡೋವಂಥದ್ದು, ಮತ್ತು ಮಹಾಲಕ್ಷ್ಮಿ ಒಂದು ಪೂಜೆ ಮಾಡೋವಂಥದ್ದು, ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅವ್ರು ಕಮಲದ ಹೂವು ಕೊಡುವಂಥದ್ದು,
ಅದಕ್ಕೆ ಪ್ರಾರ್ಥನೆ ಮಾಡಿ ಕೊಡುವಂಥದ್ದು. ಮತ್ತು ಒಂದು ಕಮಲದ ಹೂವು ಅಲ್ಲಿ ಕೊಟ್ಟು ನಿಮ್ಮ ಹೆಸರು, ಕುಲ, ಗೋತ್ರ, ನಕ್ಷತ್ರದಕ್ಕೆ ಅಥವಾ ರಾಶಿ, ಲಗ್ನ ಹೇಳಿ ನೀವು ಅರ್ಚನೆ ಮಾಡಿಸಿ, ಆ ಅರ್ಚನೆ ಮಾಡಿದಂಥ ಕುಂಕುಮ ಪ್ರತಿನಿತ್ಯ ನೀವು ಧಾರಣೆ ಮಾಡೋಂಥದ್ದು ಹಣೆಯಲ್ಲಿ ಮಾಡಿ, ಮತ್ತು 2 ಹೂವು ಕೊಟ್ಟು ಒಂದು ಕಮಲದ ಹೂವನ್ನ ಮತ್ತೆ ನಿಮ್ಮ ಮನೆಯಲ್ಲಿ ತಂದು ಕೆಂಪು ಬಟ್ಟೆಯಲ್ಲಿ ಮುದುರಿಟ್ಟು ಒಂದು ಬೀರು ತಿಜೋರಲ್ಲಿ ಇಡೋದ್ರಿಂದ ಸ್ವಲ್ಪ ಹಣದ ಒಂದು ಅಭಾವ, ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಅಭಿವೃದ್ಧಿ ಕಾಣುವಂಥ ಸಾಧ್ಯತೆಗಳು ಇರುತ್ತೆ. ಮತ್ತು ಕುಟುಂಬದಲ್ಲೂ ಅಷ್ಟೇ ಕೂಡ ಒಂದು ಅನುಕೂಲ ಆಗುತ್ತೆ, ಒಂದು ಶುಭ ಕಾರ್ಯಗಳು ನಡೆಯುವಂಥ ಸಾಧ್ಯತೆಗಳಿರುತ್ತೆ. ನೋಡಿ, ಕನ್ಯಾ ರಾಶಿಯವರಿಗೆ ಗುರುಬಲ ಇಲ್ಲ ಅಂದರೂ ಕೂಡ ದ್ವಿತೀಯಕ್ಕೆ ಗುರು ನೋಡೋದು ಒಂದು ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುತ್ತೆ. ಮತ್ತು ಸ್ವಯಂ ಉದ್ಯೋಗದವ್ರಿಗೆ ಅನುಕೂಲ, ಈ ಕಾರ್ಪೆಂಟ್ರ್ ಕೆಲಸ ಮಾಡೋಂಥವ್ರಿಗೆ, ಚಿಕ್ಕದಾಗಿ ಮನೆಯಿಂದಲೇ ಏನಾದರೂ ಕೆಲಸ ಮಾಡೋಂಥವ್ರು, ಸಣ್ಣದ ಕಂಪ್ನಿ ಇಟ್ಟಿರೋಂಥವ್ರಿಗೆ, ದೊಡ್ಡ ಮಟ್ಟದಲ್ಲಿ ಈ ಗಾರ್ಮೆಂಟ್ಸ್ ಇಟ್ಟಿರೋರಿಗೆ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಸಾಧನೆ ಅಂತಲೇ ಹೇಳ್ಬೋದು. ಆದರೆ ಗುರು ಲಾಭಕ್ಕೆ ಬಂದಾಗ ಇನ್ನೂ ದೊಡ್ಡ ಮಟ್ಟದ ಸಾಧನೆ ಅನುಕೂಲ ಆಗುತ್ತೆ. ಜೊತೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಕೇತುವಿನ ಒಂದು ಶಾಂತಿ ಮಾಡೋವಂಥದ್ದು ಮರಿಬೇಡಿ. ರಾಹುಕೇತುಗಳು ಅಥವಾ ನವಗ್ರಹ ಸ್ತೋತ್ರವನ್ನು ಪಠಿಸಿ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹು ಕೇತುವೆ ನಮಃ. ಜೊತೆಗೆ ಏನಂದರೆ ಅಟ್ಲೀಸ್ಟ್ ಕಮ್ಮಿ ಅಂದರೆ ಈ ವರ್ಷದ ಒಳಗಡೆ 1 ಸರಿ ಅಲ್ಲ 2 ಸರಿ ತಿರುಪತಿಗೆ ಹೋಗುವಂಥದ್ದು, ಒಂದು ರಾತ್ರಿ ತಂಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರೋವಂಥದ್ದು ಮಾಡಿ, ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು. ಮತ್ತು ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ನಮ್ಮ ಹೇಳುವಂಥದ್ದು. ಆಮೇಲೆ ನಂತರ ನೀವು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ವಿಷ್ಣು ಸಹಸ್ರನಾಮ ಕೇಳೋವಂಥದ್ದು ಮಾಡಿ ಅಥವಾ ಆಲಿಸಿ. ಆಗಲಿಂದ ಓದೋ ಥರ ನಿಮ್ಗೆ ಅನುಕೂಲ ಆಯ್ತು ಅಂದ್ರೆ ಖಂಡಿತ ಓದಿ ಅದನ್ನು ಪ್ರತಿನಿತ್ಯ ಪಠನೆ ಮಾಡೋವಂಥದ್ದು ಮಾಡಿ. ಆಮೇಲೆ ಮನೆಯಲ್ಲಿ ಯಾವುದೋ ಒಂದು ವಿಗ್ರಹಕ್ಕೆ, ಗಣೇಶನ ವಿಗ್ರಹ ಅಥವಾ ಒಂದು ವೆಂಕಟೇಶ್ವರನಾಗಲಿ, ಅದಕ್ಕೆ ಪ್ರತಿನಿತ್ಯ ಧೂಪ ದೀಪ ನೈವೇದ್ಯಗಳು ಮಾಡಿ ಪೂಜೆ ನಂತರ ನೀವು ಹೋಗಿ ಖಂಡಿತ ನಿಮಗೆ ಯಶಸ್ಸು ಸಿಗುವಂಥದ್ದು ನಾವು ಕಾಣ್ತೀವಿ ವಿಶೇಷವಾಗಿ. ಅದರಲ್ಲೂ ಕನ್ಯಾ ರಾಶಿಯವರಿಗೆ ಕೂಡ ಈಗ ನಿಮಗೆ ಗುರುಬಲ ಇಲ್ಲದೇ ಇದ್ರೂ ಕೂಡ ದ್ವಿತೀಯಕ್ಕೆ ಗುರುಬಲ ಇರೋದ್ರಿಂದ ತುಂಬ ಯಾವಾಗೋ ಕೊಟ್ಟಿರೋಂಥ ದುಡ್ಡು ಬರದೇ ಇರೋವಂಥದ್ದು ಕೂಡ ಸ್ವಲ್ಪ ಪ್ರಯತ್ನ ಪಟ್ಟ ಕೂಡ ದುಡ್ಡುಗಳು ಬರೋವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ನೋಡಿ, ಯಾವುದು ದುಡ್ಡು ನಿಜವಾಗ್ಲೂ ನಿಮ್ಮ ಕೆಲಸದಿಂದ ಬರುತ್ತೆ ಅಂದ್ಕೊಂಡಿರ್ತಾರೆ ಅದು ಡಿಲೇ ಆಗ್ಬೋದು, ಆದರೆ ಯಾವತ್ತೋ ಕೊಟ್ಟಿರ್ತೀರ ದುಡ್ಡು ಅದು ಹುಡ್ಕೊಂಬರುತ್ತೆ ನಿಮಗೆ. ನೋಡಿ, ಅದೇ ಗ್ರಹಗಳ ಒಂದು ಆಟ ಅಂತ ಕೂಡ ನಾವು ತಿಳಿಸ್ಬೋದು. ಮತ್ತು ಕೂಡ ನಿಮ್ಮ ಗುರು ದ್ವಿತೀಯದಲ್ಲಿರೋಂಥ ಮನೆಯಲ್ಲಿ ಒಂದು ಶುಭ ಸಮಾರಂಭ ನಡೆಯುವಂಥದ್ದು ಅಥವಾ ಕುಟುಂಬ ಒಂದಾಗಿ ಸೇರಿ ಒಂದು ದೂರ ಪ್ರಯಾಣ ಆಗುವಂಥದ್ದು, ಒಂದು ಒಳ್ಳೆಯ ಸಮಯನ ಒಂದು ಕಳೆಯುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇದ್ದೀವಿ. ನೋಡಿ, ಹೇಳಿರೋಂಥ ಪರಿಹಾರ ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಅನುಕೂಲ ಅಂಥದ್ದು ಒಳ್ಳೆಯದಾಗಲಿ.